ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮತ್ತೆ ಬೆಳ್ಳಿತೆರೆಗೆ. ಹೌದು, ಈಗೊಂದು ಸುದ್ದಿ ಹರಿದಾಡುತ್ತಿದೆ. ಸಿಪಿ ಯೋಗೇಶ್ವರ್ ಮರಳಿ ಬೆಳ್ಳಿತೆರೆಗೆ ಮತ್ತೆ ಬಂದ್ರು ಸೈನಿಕನಾಗಿ ಸಿಪಿ ಯೋಗೇಶ್ವರ್. ಯಾರು ತಾನೇ ಮರೆತಿಹರು? ಸೋಲ್ಜರ್ ಹಾಡು, ಸೈನಿಕನ ಪಾತ್ರ, ಭಗ್ನ ಪ್ರೇಮಿಯಾಗಿ ಕಾಣಿಸಿಕೊಂಡು ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ಎಂಬ ಹಾಡು, ಇವೆಲ್ಲವೂ ಮರೆಯಲಾಗದ ಸಂಗತಿಗಳೇ ಅಲ್ಲವೇ? ಬೆಳ್ಳಿ ಪರದೆಯಿಂದ ರಾಜಕಾರಣಕ್ಕೆ ಬಂದ ನಂತರ ಸಿಪಿ ಯೋಗೇಶ್ವರ್ ಬಣ್ಣ ಹಚ್ಚುವುದನ್ನು ಕಡಿಮೆ ಮಾಡಿದ್ದರು. ಇದೀಗ ಮತ್ತೊಮ್ಮೆ ಮಗನೊಂದಿಗೆ ಬೆಳ್ಳಿತೆರೆಗೆ ಬರಲಿದ್ದಾರೆ. ವೇದಿಕೆ ಸಜ್ಜಾಗಿದೆ. ಸಿಪಿ ಯೋಗೇಶ್ವರ್ ಅವರ ಮಗ ಧ್ಯಾನ್ ಮೊದಲ ಬಾರಿಗೆ ನಾಯಕನಾಗಿ ನಟಿಸುತ್ತಿದ್ದು, ಬಹು ಮುಖ್ಯ ಪಾತ್ರದಲ್ಲಿ ಅವರ ತಂದೆ ಸಿಪಿ ಯೋಗೇಶ್ವರ್ ಬಣ್ಣ ಹಚ್ಚಲಿದ್ದಾರಂತೆ. ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರಾದಂತಹ ಹಿಟ್ ಚಿತ್ರಗಳ ನಿರ್ದೇಶಕರಾದ ನಾಗಣ್ಣ ಆಕ್ಷನ್ ಕಟ್ ಹೇಳಲಿದ್ದಾರಂತೆ. ಸೈನಿಕ 2 ಸಿನಿಮಾಗೆ ಕೆಪಿ ಶ್ರೀಕಾಂತ್ ಬಂಡವಾಳ ಹೂಡಲಿದ್ದಾರಂತೆ. ಈಗಾಗಲೇ ಹಲವು ಲೊಕೇಶನ್ ಗಳನ್ನು ಹುಡುಕಿದ್ದು ಬೆಂಗಳೂರು, ಗುಲ್ಬರ್ಗಾ, ಬೀದರ್ ಸೇರಿದಂತೆ ಹಲವು ಕಡೆ ಚಿತ್ರೀಕರಣಕ್ಕೆ ರೆಡಿಯಾಗಿದ್ದಾರಂತೆ. ಚಿತ್ರತಂಡ ಸೈನಿಕ 2 ಜುಲೈ 5ಕ್ಕೆ ಮುಹೂರ್ತ ಎಂಬ ಸುದ್ದಿಯೂ ಚಾಲ್ತಿಯಲ್ಲಿದೆ. ಚನ್ನಪಟ್ಟಣ ತಾಲೂಕಿನ ಮತ್ತೊಬ್ಬ ನಾಯಕ ನಟ ಬೆಳ್ಳಿ ಪರದೆಯಲ್ಲಿ ಕಾಣಿಸಿಕೊಳ್ಳುವುದು ದೂರವಿಲ್ಲ. ಬನ್ನಿ ಸ್ವಾಗತಿಸೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.